ನನ್ನೆಲ್ಲ ಆತ್ಮೀಯರಿಗೂ ನಮಸ್ಕಾರ. ಚಪ್ಪರದ ಅವರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಚಪ್ಪರದ ಅವರೆಕಾಯಿ ತೊಗೊಂಡು ಈ ಥರ ಬೆಳಕಿಗೆ ಹಿಡ್ಕೊಳ್ಳಿ ಒಂದೊಂದು ಅವರೆಕಾಯಿನೂ, ಆವಾಗ ಇದು ಹುಳ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಮುರಿದು ನಾರೆಲ್ಲ ಕ್ಲೀನಾಗಿ ತೆಗೆದು ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಇಷ್ಟು ವೆಜಿಟೇಬಲ್ ತೊಗೊಂಡು ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಫ್ರೈ ಆದಮೇಲೆ ನಾರ್ಮಲ್ ನಾವು ಬೇರೆ ಪಲ್ಯಗಳು ಹೆಂಗೆ ಮಾಡ್ತೀವಿ ಹಂಗೇ ಬಾಡಿಸ್ಕೋಬೇಕು. ಈಗ ಟೊಮೊಟೊ ಹಣ್ಣೆಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡು ಈಗ ಇಟ್ಟಿರೋಂಥ ಅವರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು, ಮಿಕ್ಸೆಡ್ ಖಾರದ ಪೌಡ್ರ್ ಹಾಕಬೇಕು. ನಾವು ಸಾಂಬಾರಿಗೆ ಹಾಕ್ತೀವಲ್ಲ ಅದನ್ನೇ ಹಾಕಬೇಕು, ಚೆನ್ನಾಗಿ ಬರುತ್ತೆ ಅದು. ಇದು ನಮ್ಮ ಮನೇಲೇ ಮಾಡ್ಕೊಂಡಿರೋ ಅಂಥ ಖಾರದ ಪೌಡ್ರು ಚೆನ್ನಾಗಿದೆ. ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಾಡಾದಮೇಲೆ ಮತ್ತೆ ಓಪನ್ ಮಾಡಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ನೀರು ಹಾಕಿ, ಒಂದು 1/4 ಲೀಟ್ರಷ್ಟು ನೀರು ಹಾಕಬೇಕು, ಸಾಕು. ಬೆಂದಾಗ ಸರಿಯಾಗುತ್ತೆ. ಈಗ ಮತ್ತೊಂದು 5 ನಿಮಿಷ ಬಿಟ್ಟು ಓಪನ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಬೇಕು. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮುಚ್ಚಿ ಮತ್ತೊಂದು 5 ನಿಮಿಷ ಕುದಿಸಿ. ಈಗ ತೆಂಗಿನಕಾಯಿ ಅಷ್ಟೊತ್ತಿ ತೆಂಗಿನಕಾಯಿ ಹೊಡೋದು. ನಾನು ತೆಂಗಿನಕಾಯಿ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿದ್ಬಿಟ್ಟು ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಗುಜ್ಜು ಥರ ಇರುತ್ತೆ. ತೆಂಗಿನಕಾಯಿ ಹಾಕಿ ಒಂದು 2 ನಿಮಿಷ ಅದನ್ನು ಕುದಿಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಕುದಿಸ್ರೆ ನೋಡಿ, ಕುದಿಸಿದ್ದೀನಿ ಚೆನ್ನಾಗಿ ನೋಡಿ, ಘಮ ಘಮ ಅಂತ ಇದೆ. ರೊಟ್ಟಿ, ಚಪಾತಿ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ನೀವು ಮಾಡಿಕೊಂಡು ತಿಂದು ಹೇಗಿದೆ ಅಂತ ಹೇಳಿ. ಧನ್ಯವಾದಗಳು.